ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನನ್ನ ಪಾರ್ಟ್ 2 ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕುಳಾಯಿಯ ಈ ಇಸ್ಕೋನಲ್ಲಿ ನಾನು ಕಂಡಂತಹ ಅದ್ಭುತವಾದ ಕೃಷ್ಣನ ಚಿತ್ರಣಗಳನ್ನು ನಿಮ್ಮ ಮುಂದೆ ನಾಡಿವತ್ತು ಈ ವ್ಲಾಗ್ನಲ್ಲಿ ಇಡಲೇಬೇಕು. ಬಲ ಎಡಬದಿ ಹಾಗೂ ಕೃಷ್ಣ ಹಾಗೂ ರಾಧೆಯ ಮೂರ್ತಿಯ ಮುಂಭಾಗದಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಷಯಗಳನ್ನು ಒಂದೊಂದು ಚಿತ್ರದ ಮೂಲಕ ನಮ್ಮೆಲ್ಲ ಭಕ್ತಾದಿಗಳಿಗೆ ವಿವರಿಸುವಂತಹ ಕಾರ್ಯ ಇಲ್ಲಿ ಮಾಡಲಾಗಿದೆ. ಮೊದಲನೇ 2 ಚಿತ್ರದಲ್ಲಿ ಕೃಷ್ಣನ ಬಾಲ್ಯಾವಸ್ಥೆ ಅಂದರೆ ಕೃಷ್ಣ ಗೋಕುಲದಲ್ಲಿ ಯಾವ ಥರ ಆಟ ಆಡ್ತಿದ್ರು, ಬೆಣ್ಣೆನ ಕದಿಯುವ ಮುದ್ದು ಮುದ್ದು ಚಿತ್ರಣಗಳನ್ನು 3D ಆರ್ಟ್ನ ಮೂಲಕ ಅದ್ಭುತವಾಗಿ ತೋರಿಸಲಾಗಿದೆ. ಅದಾದ ನಂತರ ಕೃಷ್ಣ ಗೋಕುಲ ಹಾಗೂ ಗೋಪಿಕೆ ರಾಧೆಯನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದ ಸುತ್ತಮುತ್ತ ಇದ್ದ ಎಲ್ಲ ಜನರು ಆ ಒಂದು ವೇದನೆಯ ಸಂದರ್ಭವನ್ನು ನಮಗೆ ಬಾಲ್ಯಾವಸ್ಥೆಯಲ್ಲಿ ಕೃಷ್ಣನು ಒಂಥರ ಆದರೆ ಮಹಾಭಾರತದಲ್ಲಿ ಕೃಷ್ಣನ ಪಾತ್ರವೇ ಬೇರೆಯಾಗಿತ್ತು. ಆ ಚಿತ್ರಣವನ್ನು ಇಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ. ಇನ್ನು ಕೃಷ್ಣನ ಬಗ್ಗೆ ನನಗೆ ತುಂಬ 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 ಇಷ್ಟ ಆದ ಒಂದು ವಿಷಯನೇ ಕೃಷ್ಣ ಹಾಗೂ ಕುಚೇಲನ ಸ್ನೇಹ. ದುಡ್ಡು, ಆಸ್ತಿ, ಅಂತಸ್ತು, ಮೇಲು ಕೀಳು ಎಂಬುದನ್ನು ನೋಡುವ ಈ ಜಗತ್ತಲ್ಲಿ ಈ ಜಗತ್ತಿಗೆ ಜನಾಂಗಕ್ಕೆ ಕೃಷ್ಣ ಹಾಗೂ ಕುಚೇಲನ ಮಿತ್ರತ್ವ ಸಾರುವಂತಹ ಸಾರಾಂಶ ಅತ್ಯಂತ ದೊಡ್ಡದು. ಇನ್ನು ಕೃಷ್ಣನನ್ನೇ ನೋಡಬೇಕು ಅಂತ ನನ್ನ ಮನೆಯಿಂದ ನಾನು ಕೃಷ್ಣನ ಹತ್ರ ಹೋದಾಗ ಪರದೆಗಳ ನಡುವೆ ಕೃಷ್ಣನನ್ನು ಮುಚ್ಚಿ ಹಾಕಲಾಗಿತ್ತು. ಬೇಜಾರೇನೋ ಆಯಿತು, ಆದರೂ ನಾನು ಹತಾಶಳಾಗದೆ ಕೃಷ್ಣನನ್ನು ನೋಡಲೇಬೇಕೆಂಬ ಪಣವನ್ನು ತೊಟ್ಟುಕೊಂಡು ಅಲ್ಲೇ ಕೂತೆ. ಇವತ್ತಿನ ಈ ಮುಂದಿನ ವ್ಲಾಗ್ನಲ್ಲಿ ಕೃಷ್ಣನ ಪರದೆಯನ್ನು ಅವರು ತೆಗಿತಾರೋ ಇಲ್ವೋ, ಕೃಷ್ಣನ ದರ್ಶನ ಆಗುತ್ತೋ ಇಲ್ವೋ, ಆಮೇಲೆ ಇಸ್ಕಾನ್ ಮಾಡೋ ಒಂದು ಮುಖ್ಯ 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 ಬೆಸ್ಟ್ ಕೆಲಸ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಯಾಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುದ್ದು ಕೃಷ್ಣ ಇನ್ನು ಒಳಗಡೆ ಚಂದ ಕೂತಿದ್ದಾರೆ. ಇನ್ನು ದರ್ಶನ ಯಾರಿಗೂ ಸಿಕ್ಕಿಲ್ಲ. ದರ್ಶನ ಪಡೆಯುವಾಗ ಇವತ್ತಿದೆಯಾ ಗೊತ್ತಿಲ್ಲ, ಬಟ್ ಕೃಷ್ಣನ ಸಾನ್ನಿಧ್ಯಕ್ಕೆ ಬಂದ ಆತ್ಮತೃಪ್ತಿ ಅಂತೂ ನನ್ನಲ್ಲಿದೆ. ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಕೃಷ್ಣನ ದರ್ಶನ ನನಗೆ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ನಿಮಗೂ ತೋರಿಸ್ತೀನಿ, ಇಲ್ಲಾಂದರೆ ಪರವಾಗಿಲ್ಲ. ಕೃಷ್ಣಾಷ್ಟಮಿಯ ಇವತ್ತು ಕೃಷ್ಣನ ಹತ್ರ ಬಂದ್ವಿ ಅನ್ನೋ ಖುಷಿ ನನ್ನಲ್ಲಿದೆ. ಈ ಥರ ಕಾಣುತ್ತೆ ಮಂಗಳೂರಿನ ಇಸ್ಕಾನ್.
ಸೊ ಇವಾಗ ದೇವ್ರ ದರ್ಶನ ನಮಗೆ ಸಿಕ್ತು. ನಾನೆಲ್ಲ ಕ್ಲಿಪ್ನು ನಿಮಗೆ ತೋರಿಸಿದೆ. ಇವಾಗ ದೇವರ ಪ್ರಸಾದ ಇದೆ, ಅನ್ನ ಸಂತರ್ಪಣೆನ ಪ್ರಸಾದ ಏನೋ ಇದೆ, ಅದನ್ನು ತೆಗೆದು ನಾವೆಲ್ಲದ ಹೋಗ್ತೀವಿ ಮತ್ತೆ ನಮ್ಮ ಮನೆಗೆ. ಏನಿದು ಇಲ್ಲಿಯ ಆನೆನಾ? ಇದೇನು ಆನೆ? ಆನೆಗೆ ಎರಡೇ ಕಾಲಿದೆ, ಎಲ್ಲಿದೆ? ಓಹೋ, ಆನೆಗೆ ಕಿವಿನೇ ಇಲ್ಲ. ಓ ಅದು ಕಿವಿನ? ನಾನೆಲ್ಲ ನಿಂತರ ಬಟರ್ಫ್ಲೈ ಅನ್ಕೊಂಡೆ. ಸೊ ಇವತ್ತಿಗೆ ನನ್ನ ಈ 2024ನ ಜನ್ಮಾಷ್ಟಮಿ ಕೃಷ್ಣನ ಸನ್ನಿಧಿಯಲ್ಲೇ ಕಳೀತು. ಕೃಷ್ಣನ ತುಂಬ ಹತ್ತಿರ ನಿಂತಿದ್ದು ಫಸ್ಟ್ ಟೈಮ್ ನಾನು ಒಂದು ಟೆಂಪಲಲ್ಲಿ. ಎಲ್ಲರೂ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ. ಮಂಗಳೂರಿನ ಕುಲಾಯಲ್ಲಿರೋ ಇಸ್ಕಾನ್ನಲ್ಲಿ ಶ್ರೀಕೃಷ್ಣ ಹಾಗೂ ರಾಧಾರಾಣಿಯ ಪಿಕ್ಚರ್ ಅಂದರೆ ಪ್ರತಿಮೆ ಈ ಥರ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಜನ್ಮಾಷ್ಟಮಿಗೆ ಕೃಷ್ಣನ ಜೊತೆನೇ ಇರೋದು. ನಿಮಗೇನಾದರೂ ಇಲ್ಲಿ ಬರಬೇಕಾಗಿದೆ, ನೀವು ಮಾಡೋದಿಷ್ಟೇ, ಸ್ಟೇಟ್ ಬ್ಯಾಂಕಿಂದ ಸುರತ್ಕಲ್ ಬಸ್ ತಗೊಂಡು ಅಲ್ಲಿಂದ ಕುಲಾಯಿಗೆ ಬಂದು ಕುಲಾಯಿಂದ ಸ್ಟ್ರೇಟ್ ಅವೇ ಇಸ್ಕಾನ್. ಎಲ್ಲ ಕೃಷ್ಣರ ಭಕ್ತರು ತುಂಬ ಖುಷಿಯಿದ್ದಾರೆ, ಯಾಕಂದರೆ ಇವತ್ತು ಕೃಷ್ಣನ ಹುಟ್ಟಿದ ಹಬ್ಬ. ಸೊ ಸಿಗ್ತೀನಿ ನಾನು ನಿಮ್ಮನ್ನು ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ.